ಅಭಿಪರಿಚಯದ ಬಗ್ಗೆ ತಿಳಿದುಕೊಂಡಿರಿ. ಯಾವ ರೀತಿ ಅಲ್ಲಿದ್ದಂಥ ಒಂದು ಪಕ್ಷಿ ಅಂದರೆ ಅದಕ್ಕೂ ಸಹ ಏನು ಸ್ವತಂತ್ರವಾಗಿ ಓಡಾಡ್ತಾ ಇರಬೇಕು. ಅಂದರೆ ಬಂಧನದಲ್ಲಿ ಬಂಧಿಸಲಾಗಿದ್ದರೆ ಏನಾಗಲ್ಲ, ಅದಕ್ಕೂ ಸ್ವತಂತ್ರವಾಗಿ ಓಡಾಡಲು ಆಗುವುದಿಲ್ಲ. ಇದರಿಂದ ಅವರು ಒಳ್ಳೆಯ ರೀತಿಯ ಒಂದು ವಿನಯ ಕಲಿಸಿ, ಅಂದರೆ ಆ ಒಂದು ವಿನಯ ಅನ್ನೋದೇನಾಗಂಗಿಲ್ಲ, ಬಂಧನದಲ್ಲಿ ಬಂಧಿಸುವುದರಿಂದ ಯಾವ ಅಂಶಗಳನ್ನು ಅದರಲ್ಲಿ ಬರುವುದಿಲ್ಲ. ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಹಿಂದಿನ ತರಗತಿಯಲ್ಲಿ ನೋಡಿದ್ದೀರಿ. ಈಗ ನೋಡಿ, ಗಿಳಿ ಮರಿ ಯಾವ ರೀತಿ ಶಬ್ದ ಮಾಡ್ತಿತ್ತಂದ್ರೆ ಅದು ಟೇಮ್ ಟೇಮ್. ರಾಜ ಹೇಳ್ತಾನೆ ಏನಂತ, ಚೀಚಿ, ಬರೀ ಹಣ್ಣು ತಿನ್ನುವುದು ಒಂದೇ ಗೊತ್ತೇ, ಮಹಾವಾಚಾಳ ನಗರ ಉದ್ಯಾನವನದಲ್ಲಿ ಒಂದು ಹಣ್ಣು ತಿನ್ನುವುದು ಮಾತ್ರ ಗೊತ್ತೇ ಅಂತ ಕೇಳ್ತಾ ಇದ್ದಾನೆ. ಯಾರಿಗೆ? ರಾಜ ಕೇಳ್ತಾ ಇದ್ದಾನ. ಏನಂತ? ಆ ಒಂದು ಗಿಳಿ ಮರಿಗೆ ಅಂದ್ರೆ ಯಾವುದೇ ರೀತಿಯ ಒಂದು ಸಂಸ್ಕೃತಿಯನ್ನು ಇಲ್ಲ, ಕೇವಲ ನಿನಗೆ ಏನಪ್ಪಾ ಅಂದ್ರೆ ಆ ಒಂದು ಮರದಲ್ಲಿದ್ದಂತ ಹಣ್ಣು ತಿನ್ನುವುದೇ ನಿನ್ನ ಕೆಲಸ ಆಗಿದೆನೋ, ಅಂದ್ರೆ ಯಾವುದೇ ರೀತಿಯ ಒಂದು ವಿನಯ ಅನ್ನೋದೇನೋ ಕಂಡು ಬರ್ತಾ ಇಲ್ಲಲ್ಲ ಅನ್ಕೊಂಡು ರಾಜ ಬೈತಾ ಇದ್ದಾನೆ. ಯಾವುದಕ್ಕೆ? ಆ ಒಂದು ಗಿಳಿ ಮರಿಗೆ. ಅಲ್ಲಿದ್ದಂತ ನಗರ ಉದ್ಯಾನವನದಲ್ಲಿ ಏನ್ ಮಾಡ್ತಿದ್ರು, ಎಲ್ಲಾ ಪಕ್ಷಿಗಳು ಅಲ್ಲಿದ್ದಂತ ಒಂದು ಹಣ್ಣುಗಳನ್ನು ತಿನ್ನುತ್ತಾ ಇದ್ದವು. ಆಗ ವಂದಿಗಳು ಅಂದರೆ ಆ ಒಂದು ರಾಜನ ಆಸ್ಥಾನದಲ್ಲಿದ್ದಂತಹ ಕೆಲವು ಮಂತ್ರಿಗಳು ವಂದಿಸುತ್ತಾ ಏನಂತ ಹೇಳ್ತಾರ, ಮಹಾ ಕರುಣಾಳು ಖಗಮುಖ ಕೃಪಾಳು ಗಿಡಮರ ದಯಾಳು ವಿದ್ಯಾ ವಸಂತ ಪ್ರಜ್ಞಾವಧಾನಿ ಕಣಕಣಕು ವಿದ್ಯಾದಾನಿ ಮಹಾವಾಚಾಳ ಪುರ. ಅಲ್ಲಿದ್ದಂತ ರಾಜನಿಗೆ ವಂದಿಸುತ್ತಾ ಹೇಳ್ತಾ ಇದ್ದಾರೆ ಏನಂತ, ರಾಜ, ಈ ಸಭ್ಯ ಸುಶಿಕ್ಷಿತ ನಾಗರಿಕ ರಾಜ್ಯದಲ್ಲಿ, ಅಂದರೆ ಆ ಒಂದು ಗಿಳಿಮರಿಗೆ ಯಾವುದೇ ರೀತಿಯ ಒಂದು ಒಳ್ಳೆಯ ಶಿಕ್ಷಣವಿಲ್ಲ. ಅಂದ್ರೆ ಅದು ಯಾವ ರೀತಿಯನ್ನು ವರ್ತಿಸ್ತಾ ಇತ್ತಂದ್ರೆ ಸುಶಿಕ್ಷಿತ ನಾಗರಿಕನಾಗಿ, ಅಂದ್ರೆ ಯಾವುದೇ ರೀತಿಯ ಒಂದು ಶಿಕ್ಷಣ ಇರಲಿಲ್ಲ, ಆ ರೀತಿಯಾಗಿ ವರ್ತಿಸುತ್ತಾ ಇತ್ತು. ಆ ಅನಾಗರಿಕ ಪಕ್ಷಿ, ಆ ಒಂದು ಪಕ್ಷಿ ಯಾವುದಕ್ಕಿತ್ತು, ಅನಾಗರಿಕ ಪಕ್ಷಿಯಾಗಿತ್ತು. ಪಕ್ಷಿ ರಾಜನ ತೋಟದಲ್ಲಿ ನಿರಕ್ಷಕ ಪಕ್ಷಿ, ಅಂದ್ರೆ ಆ ಒಂದು ರಾಜನಲ್ಲಿದ್ದಂತಹ ಒಂದು ತೋಟದಲ್ಲಿದ್ದಂತಹ ಮರದಲ್ಲಿದ್ದಂತಹ ಹಣ್ಣುಗಳನ್ನು ಏನ್ ಮಾಡ್ತಾ ಇದ್ವು, ತಿಂತಾ ಇದ್ದವು. ಅದನ್ನು ಅಲ್ಲಿದ್ದಂತಹ ಉದ್ಯಾನವನ್ನೆಲ್ಲ ನಾಶ ಮಾಡ್ತಾ ಇದ್ದವು. ಆದ್ದರಿಂದ ಮತ್ತೆ ಇದಕ್ಕೆ ನೀವೇ ಸಾಕ್ಷಿ. ಆ ರಾಜರಿಗೆ ಹೇಳ್ತಾ ಇದ್ದಾರೆ ಏನು, ಈ ಗಿಳಿಮರಿ ಏನ್ ಮಾಡ್ತಾ ಇದೆ, ದಿನದಿಂದ ದಿನಕ್ಕೆ ಅಲ್ಲಿದ್ದಂತಹ ಉದ್ಯಾನವನದಲ್ಲಿದ್ದಂತಹ ಎಲ್ಲಾ ಹಣ್ಣುಗಳನ್ನು ತಿಂತಾ ಇದೆ, ಅದಕ್ಕೆ ನೀವೇ ಸಾಕ್ಷಿ. ಮಂತ್ರಿ, ಈ ಅಸಭ್ಯ ಪಕ್ಷಿಯನ್ನು ರಾಜಶಾಲೆಗೆ ಸೇರಿಸತಕ್ಕದು. ಅಲ್ಲಿ ಮಂತ್ರಿ ಹೇಳ್ತಾನ ಏನಂತ, ಈ ಒಂದು ಅಸಭ್ಯ ಪಕ್ಷಿಯನ್ನು, ಆ ಗಿಳಿಮರಿಗೆ ಏನು ಶಿಕ್ಷಣ ಇರಲಿಲ್ಲ, ಅದೊಂದು ಅಸಭ್ಯ ಪಕ್ಷಿಯನ್ನು ಇದಕ್ಕೂ ಸಹ ಏನ್ ಮಾಡ್ಬೇಕು, ಆ ರಾಜನ ಒಂದು ಶಾಲೆಗೆ ಹೋಗಿ ಸೇರಿಸಬೇಕು. ರಾಜ ಅಧ್ಯಾಪಕರಿಂದ ಇದಕ್ಕೆ ಶಿಕ್ಷಣ ಕೊಡಿಸು. ಅಂದ್ರೆ ಆ ರಾಜ್ಯ ಅಧ್ಯಾಪಕರಿಂದ ಏನ್ ಮಾಡ್ಬೇಕು, ಈ ಗಿಳಿಮರಿಗೆ ಸಹ ಒಂದು ಒಳ್ಳೆಯ ಶಿಕ್ಷಣವನ್ನು ನೀಡಿ ಅಂತ ಹೇಳ್ತಾ ಇದ್ದಾನೆ. ಯಾರು? ರಾಜ ಮಂತ್ರಿಗೆ ಹೇಳ್ತಾ ಇದ್ದ. ಆಗ ಈ ಅನಾಗರಿಕ ಶುಕ ಪಕ್ಷಿ, ಶುಕ ಅಂದ್ರೆ ಇಲ್ಲಿ ಗಿಳಿ ಕರೆಯಲಾಗ್ತದ, ಆ ಒಂದು ಶುಕ ಪಕ್ಷಿಯನ್ನು ಅಧೀಮ ಪ್ರವೃತ್ತಿಗಳನ್ನು ಸುಧಾರಿಸಿ, ಅದರಲ್ಲಿದ್ದಂತ ಒಂದು ಕೆಟ್ಟ ಗುಣಗಳನ್ನು ಅಥವಾ ಅಧೀಮ ಪ್ರವೃತ್ತಿಗಳನ್ನು ಅದಕ್ಕೂ ಸಹ ಸುಧಾರಿಸಿ ಒಂದು ಒಳ್ಳೆಯ ಉತ್ತಮವಾದಂತಹ ಶಿಕ್ಷಣವನ್ನು ಅಲ್ಲಿದ್ದಂತ ಒಂದು ರಾಜ್ಯಾಧ್ಯಾಪಕರಿಂದ ಸಹ ಅದಕ್ಕೂ ಸಹ ನೀಡಿ ಅಂತ ಹೇಳ್ತಾ ಇದ್ದಾರೆ. ಮಂತ್ರಿ ಆಗ ಏನಂತ ಆಯ್ತು, ಅಂದ್ರೆ ಅಪ್ಪಣೆ ಪ್ರಭು ಆಗಲಿ ಅಂತ ಹೇಳ್ತಾನೆ. ಆಗ ರಾಜ್ಯ ಇದು ಸಭ್ಯತೆ ಕಲಿಯಲಿ, ಅಂದ್ರೆ ಒಂದು ಒಳ್ಳೆಯ ಗುಣ ಸಹ ಈ ಗಿಳಿಮರಿಯನ್ನು ಕಲಿಯಲಿ, ಕಾಡು ತನ್ನ ಮರೆಯಲಿ, ಅಂದ್ರೆ ಆ ಕಾಡಿನಲ್ಲಿ ವಾಸವಾಗ್ತಕ್ಕಲ್ಲ ಅದನ್ನು ಸಹ ಏನ್ ಮಾಡಬೇಕು, ಒಳ್ಳೆಯ ಶಿಕ್ಷಣವನ್ನು ಪಡೆದುಕೊಂಡು ಆ ಕಾಡಿನಲ್ಲಿ ಇರುವುದನ್ನು ಸಹ ಏನದು ಮರೆಯಬೇಕು. ಶಾಸ್ತ್ರ ವ್ಯಾಕರಣ ಕಲಿತು ಸುಶಿಕ್ಷಿತವಾಗಲಿ. ಅಷ್ಟೇ ಅಲ್ಲ, ಆ ಕಾಡನ್ನು ಮರೆತು ಒಳ್ಳೆಯ ಒಂದು ಶಾಸ್ತ್ರ ಆಗಲಿ ಅಥವಾ ವ್ಯಾಕರಣ ಸಹ ಇದಕ್ಕೆ ಕಲಿಸಿಕೊಡಿ. ಇದನ್ನು ಸಹ ಒಂದು ಸುಶಿಕ್ಷಿತವಾಗಲಿ, ನಾನು ಸುಸಂಸ್ಕೃತವಾಗಲಿ ಎಂದು ತಾನು ಸುಸಂಸ್ಕೃತನಾಗಿ ಆ ಕಾಡಿನಲ್ಲಿ ಉಳಿದ ಶುಕ ಪಕ್ಷಿಗಳನ್ನು, ಶುಕ ಅಂದ್ರೆ ಆ ಕಾಡಿನಲ್ಲಿದ್ದಂತಹ ಎಲ್ಲಾ ಪಕ್ಷಿಗಳಿಗೂ ಸಹ ಈ ಒಂದು ಒಳ್ಳೆಯ ಶಿಕ್ಷಣವನ್ನು ನೀಡಿ ಅಂತ ಹೇಳ್ತಾ ಇದ್ದಾರೆ. ಯಾರು? ರಾಜ ಹೇಳ್ತಾ ಇದ್ದಾನೆ ಮಂತ್ರಿಗೆ. ಅಳಿಯ, ಮಹಾರಾಜ, ರಾಜ ಮಾವ, ನನ್ನದೊಂದು ನಮ್ರ ನಿವೇದನೆ. ಅಂದ್ರೆ ಆ ರಾಜನ ಅಳಿಯ ಏನಂತ ಹೇಳ್ತಾ ಇದ್ದಾನೆ, ಮಹಾರಾಜರೇ, ನಂದು ಒಂದು ನಮ್ರ ನಿವೇದನೆ, ಇದನ್ನು ರಾಜಶಾಲೆಗೆ ಸೇರಿಸುವ ಮೊದಲು ಒಂದು ಮುಖ್ಯ ಸತ್ಯವನ್ನು ಕಂಡು ಹಿಡಿಯಿರಿ. ಅಂದ್ರೆ ಆ ಒಂದು ಶುಕ ಪಕ್ಷಿಯನ್ನು ಏನ್ ಮಾಡ್ಬೇಕು, ಆ ರಾಜನ ಶಾಲೆಗೆ ಸೇರಿಸಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಅದರಲ್ಲಿದ್ದಂತ ಒಂದು ಸತ್ಯವನ್ನು ಕಂಡು ಹಿಡಿಯಬೇಕು. ಇದರ ಅಸಭ್ಯತೆಗೆ ಮತ್ತು ಅವಿದ್ಯೆಗೆ ಮೂಲ ಕಾರಣವನ್ನು ಕಂಡು ಹಿಡಿಯಬೇಕು. ಯಾರಲ್ಲಿ? ಆ ಒಂದು ಶುಕ ಪಕ್ಷಿಯಲ್ಲಿದ್ದಂತ ಒಂದು ಯಾವುದು ಅಸಭ್ಯತೆಗೆ ಕಾರಣವಾದಂತಹ ಆ ಶುಕ ಪಕ್ಷಿಯಲ್ಲಿ ಅದನ್ನು ಅವಿದ್ಯೆಗೆ ಕಾರಣವಾಗಲು ಏನು ಅಂದ್ರೆ ಅದರ ಒಂದು ಮೂಲ ಕಾರಣವೇನು ಅಂತ ಕೇಳ್ತಾ ಇದ್ದೇನೆ. ಆಗ ಈ
ಶುಕ ಪಕ್ಷಿಯಲ್ಲಿ ಇದ್ದಂತಹ ಕೆಲವು ಅಂಶಗಳನ್ನು ಅಂದರೆ ಅದು ಉಳಿದುಕೊಳ್ಳುವುದು ಎಲ್ಲಿ, ಹಾರುವುದು ಎಲ್ಲಿ, ಅಷ್ಟೇ ಅಲ್ಲ ಅದರ ರೆಕ್ಕೆ ಎಷ್ಟು, ಕೊಕ್ಕಿನ ಉದ್ದವೆಷ್ಟು, ಇದರ ಭಾರವೆಷ್ಟು, ಆ ಗಿಳಿಯಲ್ಲಿರ್ತಕ್ಕಂತಹ ಎಲ್ಲಾ ಅಂಶಗಳ ಬಗ್ಗೆ ಏನ್ ಮಾಡಬೇಕು, ದೀರ್ಘ ಸಂಶೋಧನೆ ಮಾಡಬೇಕು. ಈ ಮಾತು ಯಾರು ಹೇಳ್ತಾನ, ಅಳಿಯ ಹೇಳ್ತಾ ಇದ್ದಾನೆ. ಯಾರಿಗೆ? ರಾಜನಿಗೆ. ಮಂತ್ರಿ, ಪ್ರಭು, ಯುವರಾಜ, ಅಳಿಯ ದೇವರ ಪ್ರತಿಭಾಶಾಲಿಗಳು. ಮಂತ್ರಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಪ್ರಭು ಯುವರಾಜರೇ, ಅಳಿಯ ದೇವರು ಏನಪ್ಪಾ ಅಂದ್ರೆ ಒಬ್ಬ ಮಹಾ ಪ್ರತಿಭಾಶಾಲಿಗಳಾಗಿದ್ದಾರೆ. ದೇಶಕೋಶ ಸುತ್ತಿ ಬಂದವರು. ಇವ್ರು ಏನ್ ಮಾಡಿದ್ರು ಅಂದ್ರೆ ಹಲವು ದೇಶಗಳನ್ನು ಅಥವಾ ವಿದೇಶಗಳಿಗೆ ಹೋಗಿ ಸುತ್ತಿ ಬಂದವರು. ವಿದೇಶಗಳಿಂದ ಪದವಿಗಳನ್ನು ಹೊತ್ತು ತಂದವರು. ಅಷ್ಟೇ ಅಲ್ಲ, ಅಲ್ಲಿದ್ದಂತಹ ಕೆಲವು ಸಂಸ್ಕೃತಿಗಳನ್ನು, ಆ ಒಂದು ವಿದೇಶದಲ್ಲಿ ಕಲಿತಂತಹ ಕೆಲವು ಪದವಿಗಳನ್ನು ಸಹ ಇವರೇನೋ ತಿಳಿದುಕೊಂಡು ಬಂದಿದ್ದರು. ಹೊತ್ತು ತಂದವರು ಅಂದ್ರೆ ಅಲ್ಲಿ ಹೋಗಿ ಅಲ್ಲಿನ ಅಂಶಗಳನ್ನು ಅಥವಾ ಅಲ್ಲಿ ಇದ್ದಂತಹ ಒಂದು ಸಂಸ್ಕೃತಿಯ ಬಗ್ಗೆ ಇವರು ತಿಳಿದುಕೊಂಡಿದ್ದರು. ಅದರಲ್ಲಿ ಏನು ಅತ್ಯಂತ ಪ್ರತಿಭಾಶಾಲಿಯೂ ಸಹ ಆಗಿದ್ದರು. ಕಾಂಬೋಜ ದೇಶದಲ್ಲಿ ಪ್ರಾಣಿಶಾಸ್ತ್ರ, ಪಕ್ಷಿಶಾಸ್ತ್ರ ಪರಂಗತರಾದರು. ಅಂದರೆ ಯಾವ ದೇಶದಲ್ಲಿ? ಕಾಂಬೋಜ ಎಂಬ ದೇಶದಲ್ಲಿ. ಯಾರು? ರಾಜನ ಅಳಿಯನಾದಂತವನು ಯಾವುದರ ಬಗ್ಗೆ ಅಧ್ಯಯನ ಮಾಡಲಾಗುತ್ತಂದ್ರೆ ಪ್ರಾಣಿಶಾಸ್ತ್ರ ಹಾಗೂ ಪಕ್ಷಿಶಾಸ್ತ್ರದ ಬಗ್ಗೆ ವಿದ್ಯೆಯನ್ನು ಪಡೆದುಕೊಂಡ. ದನಿ ತಗ್ಗಿಸಿ, ಸದ್ಯ ನಿರುದ್ಯೋಗಿಗಳು, ಅದಕ್ಕೆ ಒಂದು ವಿನಂತಿ ಅಳಿಯ ರಾಜರಿಗೆ. ರಾಜ ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ, ತಲೆ ತಗ್ಗಿಸಿ ಧ್ವನಿ ಸಣ್ಣದಾಗಿ ಏನಂತ ಹೇಳ್ತಿದ್ದಾನೆ, ಒಂದು ವಿನಂತಿ ಇದೆ ನಿಮ್ಮಲ್ಲಿ. ಯಾವುದು? ಶುಕ ಶಿಕ್ಷಣದ ಭಾರವನ್ನು ವಹಿಸಿ ಬಿಡಬಹುದು. ಶುಕ ಅಂದ್ರೆ ಗಿಳಿ. ಆ ಒಂದು ಗಿಳಿಗೆ ಶಿಕ್ಷಣ ಕೊಡುವುದನ್ನು ಯಾರಿಗೆ ವಹಿಸ್ತಾ ಇದ್ದಾರೆ? ಆತನ ಅಳಿಯನಿಗೆ ವಹಿಸ್ತಾ ಇದ್ದಾರೆ. ಆಗ ರಾಜ ವಿನಂತಿಯನ್ನು ಸ್ವೀಕರಿಸಿದ್ದೇನೆ. ಆಗ ರಾಜ ಏನ್ ಮಾಡ್ತಾನ, ಆ ಒಂದು ವಿನಂತಿಯನ್ನು ಸ್ವೀಕರಿಸಿ, ಅಳಿಯ ರಾಜ, ಇಂದಿನಿಂದ ನೀನು ಶುಕ ಶಿಕ್ಷಣದ ಮಂತ್ರಿ. ಯಾರು? ಆ ಒಂದು ಗಿಳಿಯ ಮಂತ್ರಿ ಆಗಿದ್ದರು. ಅಂದ್ರೆ ಅದಕ್ಕೊಂದು ಒಳ್ಳೆಯ ಜ್ಞಾನವನ್ನು, ಆ ಒಂದು ಪ್ರಾಣಿಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಿದ್ರಲ್ಲ, ಅಲ್ಲಿ ಪಡೆದಂತ ಒಂದು ಜ್ಞಾನವನ್ನು ಯಾರಿಗೆ ನೀಡಬೇಕು? ಅಲ್ಲಿದ್ದಂತಹ ಒಂದು ಗಿಳಿವರೆಗೂ ಸಹ ಒಂದು ಒಳ್ಳೆಯ ಶಿಕ್ಷಣವನ್ನು ಕಲಿಸಿದ್ದು ಅಂದ್ಕೊಂಡು ಆ ಒಂದು ರಾಜನ ಶಾಲೆಗೆ ಸೇರಿಸಲಾಯಿತು. ಅಳಿಯ ಮಹಾರಾಜ ರಾಜಮಾವ ಇನ್ನೊಂದು ವಸಂತ ಬರುವುದರೊಳಗಾಗಿಯೇ ಏನಂತ ಹೇಳ್ತಿದ್ದಾನೆ? ಇಷ್ಟು ದಿನ ಏನು ಕಳೆದಿತ್ತಲ್ಲ, ಮತ್ತೊಂದು ವಸಂತ ಮಾಸ ಬರುವುದರೊಳಗೆ ಏನು ಈ ಒಂದು ಕಾಡು ಗಿಳಿಗೆ, ಅದು ಗಿಳಿ ಎಲ್ಲಿ ವಾಸ ಮಾಡ್ತಾ ಇತ್ತು? ಕಾಡಿನಲ್ಲಿ ವಾಸ ಮಾಡ್ತಾ ಇತ್ತು. ಆ ಒಂದು ಕಾಡುಗಳಿಗೆ ಏನಪ್ಪಾ ಅಂದ್ರೆ ತನ್ನ ವನ್ಯ ವ್ಯವಹಾರಗಳನ್ನು ಮರೆತಿರಬೇಕು. ಅದು ಏನು? ಕಾಡಿನಲ್ಲಿ ವಾಸ ಮಾಡುತ್ತಿರುವುದು ಎಲ್ಲವನ್ನೂ ಮರೆತಿರಬೇಕು. ಆ ರೀತಿಯಲ್ಲಿ ಏನು ಶಿಕ್ಷಣವನ್ನು ನೀಡುತ್ತೇನೆ. ಸಭ್ಯ, ಸುಶಿಕ್ಷಿತ ಹಾಗೂ ಸುಸಂಸ್ಕೃತವಾಗಿರಬೇಕು. ಆ ಗಿಳಿಯು ಸಹ ಏನು ಮನುಷ್ಯರ ಹಾಗೆ ಒಂದು ಒಳ್ಳೆಯ ಗುಣವನ್ನು ಅಳವಡಿಸಿಕೊಂಡಿರಬೇಕು. ಅಷ್ಟೇ ಅಲ್ಲ, ಒಂದು ಸುಸಂಸ್ಕೃತವಾಗಿರಬೇಕು. ಆ ರೀತಿಯಾಗಿ ಒಂದು ಶಿಕ್ಷಣವನ್ನು ನೀಡುತ್ತೇನೆ ಅಂತ ಹೇಳ್ತಾನೆ. ಆಗ ಇದಕ್ಕಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಶುಕ ಅಧ್ಯಯನ ಸಂಸ್ಥೆಯನ್ನೇ ಸ್ಥಾಪಿಸಬೇಕು. ಅಂದ್ರೆ ಆ ಒಂದು ಎಲ್ಲಾ ಮರಿಗಿಳಿಗಳು ಏನಾಗಿದ್ದವು? ಕಾಡಿನಲ್ಲಿ ವಾಸವಾಗಿದ್ದಲ್ಲ, ಆ ಒಂದು ಎಲ್ಲಾ ಗಿಳಿಗಳ ಒಂದು ಅಧ್ಯಯನಕ್ಕಾಗಿ ಏನಾಯಿತು? ಅಲ್ಲಿದ್ದಂತಹ ಒಂದು ವಿಶ್ವವಿದ್ಯಾಲಯದಲ್ಲಿ ಏನು ಅದಕ್ಕಾಗಿಯೇ ಆ ಒಂದು ಪಕ್ಷಿಗಳ ಸಲುವಾಗಿ ಏನು ಒಂದು ವಿಶ್ವವಿದ್ಯಾಲಯವನ್ನೇ ನಿರ್ಮಿಸಬೇಕಾಗಿತ್ತು ಅಥವಾ ಸ್ಥಾಪಿಸಬೇಕಿತ್ತು. ಆಗ ರಾಜ, ನಿನ್ನ ಕಾರ್ಯದಲ್ಲಿ ಜಯವಾಗಲಿ, ಅಂದ್ರೆ ನೀನ ಗಿಳಿ ಮರಿಗೆ ಶಿಕ್ಷಣ ನೀಡ್ತಾ ಇದ್ದಲ್ಲ, ಆ ಒಂದು ಕಾರ್ಯವು ಸಹ ನಿನ್ನಲ್ಲಿ ಯಶಸ್ವಿಯಾಗಲೆಂದು ಹಾರೈಸುತ್ತಾನೆ. ಮಂತ್ರಿ ಡಂಗುರ ಹೊಡೆಯಿಸಿ, ಮಂತ್ರಿಗೆ ಹೇಳ್ತಾ ಇದ್ದಾನೆ ಏನಂತ? ಎಲ್ಲಾ ಕಡೆಗೆ ಹೋಗೇನು ಡಂಗುರ ಹೊಡೆಸಿ. ಇದರ ಬಗ್ಗೆ ಅಲ್ಲಿದ್ದಂತ ಎಲ್ಲಾ ಕಾಡು ಪಕ್ಷಿಗಳಿಗೆ, ಆ ಒಂದು ಮರಿಗೀಳಿಗೆ ಅಥವಾ ಶುಕ ಪಕ್ಷಿಯನ್ನು ಕರೆದುಕೊಂಡು ಏನ್ ಮಾಡ್ಬೇಕು? ಎಲ್ಲಾ ಪಕ್ಷಿಗಳ ಸಲುವಾಗಿ ಆ ಒಂದು ವಿಶ್ವವಿದ್ಯಾಲಯದಲ್ಲಿ ಒಂದು ಶಾಲೆಯನ್ನು ತೆರೆಯಲಾಯಿತು ಅಥವಾ ಸ್ಥಾಪಿಸಲಾಯಿತು. ಆಗ ರಾಜ್ಯದ ಮೂಲೆ ಮೂಲೆಯಲ್ಲಿ ಪ್ರತಿಯೊಬ್ಬರು ಪ್ರಜೆಗೂ ಗೊತ್ತಾಗಲಿ, ಅಂದ್ರೆ ಈ ಒಂದು ಪಕ್ಷಿಗಳಿಗೆ ಅಧ್ಯಯನ ನೀಡ್ತಾ ಇದ್ರಲ್ಲ, ಆ ಒಂದು ವಿಷಯವನ್ನು ಕೇವಲ ಅಲ್ಲದಂತ ಅಷ್ಟೇ ಅಲ್ಲ, ಅಂದ್ರೆ ರಾಜ್ಯದ ಎಲ್ಲಾ ಮೂಲೆ ಮೂಲೆಯಲ್ಲಿ ಈ ಒಂದು ವಿಷಯದ ಬಗ್ಗೆ ಏನು ಡಂಗುರ ಹೊಡೆಯಿಸಿ ಅಂತ ಹೇಳ್ತಾ ಇದ್ದಾನೆ. ಪ್ರಜೆಗೂ ಗೊತ್ತಾಗಲಿ, ಅಲ್ಪವಾದ ಪುತ್ರಿಯರು ಸಂತುಷ್ಟರಾಗಿ, ಅಂದರೆ ಅಲ್ಪವಾದಂತಹ ಒಂದು ಪಕ್ಷಿಯು ಸಹ ಏನು ಶಿಕ್ಷಣದಲ್ಲಿ ರಾಜರ ಆಸಕ್ತಿ ಎಷ್ಟಿದೆ ಎನ್ನುವುದು, ಅಂದ್ರೆ ಆ ಒಂದು ಪಕ್ಷಿಗೆ ಒಂದು ಶಿಕ್ಷಣ ನೀಡ್ತಾ ಇದ್ರಲ್ಲ, ಇದರಲ್ಲಿ ಆ ರಾಜರಲ್ಲಿದ್ದಂತ ಒಂದು ಆಸಕ್ತಿಯನ್ನು ಯಾವ ರೀತಿ ಇದೆ ಅಂದ್ರೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ಏನ್ ಮಾಡ್ಬೇಕು? ಎಲ್ಲಾ ಕಡೆಯೂ ಇದನ್ನು ಡಂಗುರ ಹೊಡೆಸಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಪುತ್ರಿಯು ಸಂತುಷ್ಟಳಾಗಿದ್ದು, ಅಂದ್ರೆ ಆ ರಾಜನ ಮಗಳು ಸಹ ಏನಾಗಿತ್ತು? ಈ ಒಂದು ಇದನ್ನು ವಿಷಯವನ್ನು ಕಂಡು ಆಕೆಯು ಕೂಡ ಸಂತೋಷವಾಯಿತು. ಅಳಿಯ ರಾಜ
ಶುಕ ಶಿಕ್ಷಣ ಮಂತ್ರಿಯನಾದನೆಂದು, ಅಂದರೆ ಅಲ್ಲಿದ್ದಂತ ಅಳಿಯ ಏನಾದನು, ಆ ಒಂದು ಪಕ್ಷಿಗೆ ಮಂತ್ರಿನಾದನು. ರಾಜವಂದಿಗಳ ಕಡೆಗೆ ನೋಡುತ್ತಾನೆ. ಅವರು ಪುನಃ ಪಾರಾಕು ಹೇಳುತ್ತಾ ನಿರ್ಗಮಿಸುತ್ತಾರೆ. ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಆ ಒಂದು ಕಾಡು ಪಕ್ಷಿಯಾದಂತ ಗಿಳಿಗೂ ಸಹ ಏನು ವಿನಯ ವಿದ್ಯೆ ಅನ್ನೋದು